ಹಾಯ್ ಎಲ್ಲೋ ನಮಸ್ಕಾರ. ನಂದಿನಿ ವ್ಲಾಗ್ಸ್ ಮೈಸೂರು ಸ್ವಾಗತ. ನಾನಿವತ್ತು ತುಂಬ ಸುಲಭವಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಬೇಕಾಗುವ ಸಾಮಾನು: ಎಲೆಕೋಸು 1 ಬೌಲ್, ದಪ್ಪ ಮೆಣಸಿನಕಾಯಿ 1 ಬೌಲ್, 2 ಈರುಳ್ಳಿ, ಹಸಿ ಬಟಾಣಿ 1 ಬೌಲ್, 1 ಬೌಲ್ ಕ್ಯಾರೆಟ್, 1 ಬೌಲ್ ಬೀನೀಸ್, ಜೀರಾ ಪೌಡ್ರ್ 1 ಸ್ಪೂನ್, ಪೆಪ್ಪರ್ ಪೌಡ್ರ್ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಗರಂ ಮಸಾಲೆ, ಸ್ವಲ್ಪ ಚಿಲ್ಲಿ ಪೌಡರ್, 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ವಿನೆಗರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, 2 ಬೌಲ್ ಅನ್ನ. ಮೊದಲಿಗೆ ಒಲೆ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ ಕಾದ ನಂತರ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಣ್ಣಗೆ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಅದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು. ಸಿಮ್ಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ಅದನ್ನ ಇಟ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಅದಕ್ಕೆ ಹಸಿ ಬಟಾಣಿ 1 ಬೌಲ್, ಬೀನೀಸ್ 1 ಬೌಲ್, ಕ್ಯಾರೆಟ್ 1 ಬೌಲ್ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಅದಕ್ಕೆ 1 ಬೌಲ್ ಎಲೆಕೋಸು, 1 ಬೌಲ್ ದಪ್ಪ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಒಂದು ಸ್ವಲ್ಪ ಜೀರಾ ಪೌಡ್ರು ಹಾಕಿ ಫ್ರೈ ಮಾಡ್ಕೊಬೇಕು. ತರಕಾರಿಗಳಿಗೆ ಉಪ್ಪಿಡಿಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಬೇಕಷ್ಟೆ. ಉಪ್ಪು ಹಾಕಿದ ನಂತರ 4 ಜನಕ್ಕಾಗಷ್ಟು ಅನ್ನ ಹುಡಿ ಹುಡಿ ಆಗಿರಬೇಕು, ಮುದ್ದೆ ಆಗಿರಬಾರ್ದು, ಇಲ್ಲ ಟೇಸ್ಟ್ ಚೆನ್ನಾಗಿರಲ್ಲ. ಹುಡಿ ಹುಡಿ ಆಗಿರೋಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ 1 ಸ್ಪೂನ್ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ವಿನೆಗರ್, 1 ಸ್ಪೂನ್ ಸೋಯಾ ಸಾಸ್. ಹೈ ಫ್ಲೇಮಲ್ಲಿ ಇಟ್ಕೊಂಡು ಅನ್ನ ತರಕಾರಿ ಎಲ್ಲ ಮಿಕ್ಸ್ ಆಗೋ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಪ್ಯಾನ್ ಕೆಳಗಡೆ ಇಟ್ಟು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಟೊಮೆಟೊ ಸಾಸ್ ಜೊತೆ ಸವಿಯಲು ಸಿದ್ಧ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲರೂ ಶೇರ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.